So welcome to my channel. So today we will discuss how to solve a journal entry. So in the last video I explained 9 easy steps. So journal entry ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು 9 easy steps ನಾವು ತಿಳ್ಕೋಬೇಕು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅಗೇನ್ ಇನ್ನೊಂದ್ಸತಿ ರೀಕಾಲ್ ಮಾಡಿಸ್ತಾ ಇದೀನಿ ಎಲ್ಲರಿಗೂ. ಸೊ ಲಾಸ್ಟ್ ಕ್ಲಾಸ್ ನಾನು ಏನ್ ಮಾಡಿದೀನಿ, ಯಾವ 15 ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಟುಡೇ ಇನ್ ದ ಕ್ಲಾಸ್ ನಾನು ಒಂದು ಡೆಮೋ, ಒಂದು ಕ್ವಶನ್ ಕೊಟ್ಟು ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಓಕೆನಾ? ಸೊ ಫಸ್ಟ್ 9 easy ಸ್ಟೆಪ್ಸ್ ನೋಡಿ. ಫಸ್ಟ್ ಒನ್, ಬಾಟ್. ನಿನ್ನ ಕ್ವಶನ್ ಅಲ್ಲಿ ಬಾಟ್ ಅಂತ ಬಂದ್ರೆ ಅದನ್ನ ನೀನೇನಂತ ಬರೀಬೇಕು? ಪರ್ಚೇಸ್ ಅಂತ ಬರೀಬೇಕು. ಸನಾ? ಪರ್ಚೇಸ್ ಯಾವತ್ತು ನೀವು ಎಲ್ಲಿ ಬರೀಬೇಕು? ಡೆಬಿಟ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಅದೇ ತರ ನಿನ್ನ ಕ್ವಶನ್ ಅಲ್ಲಿ ಸೋಲ್ಡ್ ಅಂತ ವರ್ಡ್ ಬಂದ್ರೆ ಅದನ್ನ ಏನಂತ ಬರೀಬೇಕು? ಸೇಲ್ಸ್ ಅಂತ ಬರೀಬೇಕು. ಏನಂತ ಬರೀಬೇಕು? ಸೇಲ್ಸ್ ಅಂತ ಬರೀಬೇಕು. ಯಾವತ್ತು ಸೇಲ್ಸ್ ಎಲ್ಲಿ ಬರೀಬೇಕು? ಅದನ್ನ ಕ್ರೆಡಿಟ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಅದೇ ತರ ಪರ್ಚೇಸ್ ರಿಟರ್ನ್ ಎಲ್ಲಿ ಬರೀಬೇಕು? ಕ್ರೆಡಿಟ್. ಸೇಲ್ಸ್ ರಿಟರ್ನ್ ಎಲ್ಲಿ ಬರೀಬೇಕು? ಡೆಬಿಟ್. ನೋಡಿ, ಇದು ನಾನು ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನೋಡಿ. ಇನ್ನು ಪೇಡ್ ಆಗಿರ್ಬೋದು, ಪೇಡ್ ಅಂತಾನೆ ಎಕ್ಸ್ಪೆನ್ಸಸ್ ಅಂತ, ಅದನ್ನ ಎಲ್ಲಿ ಬರೀಬೇಕು? ಡೆಬಿಟ್ ಅಲ್ಲಿ ಬರೀಬೇಕು. ಸೊ ರಿಸೀವ್ಡ್ ಅಂತ ತಕ್ಷಣ ಎಲ್ಲಿ ಬರೀಬೇಕು? ಅದನ್ನೇನಂತ ಬರೀಬೇಕು? ಇನ್ಕಮ್. ನೋಡಿ, ರಿಸೀವ್ಡ್ ಅಂತ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕಾಗಿರೋದು ಇನ್ಕಮ್. ಅದನ್ನ ಎಲ್ಲಿ ಬರೀಬೇಕು ನೀವು? ಕ್ರೆಡಿಟ್. ಅಸೆಟ್ಸ್ ಗಳು ಯಾವ್ದಾದ್ರು ನೀವು ಕ್ವಶನ್ ಅಲ್ಲಿ ಇದ್ರೆ ಅದನ್ನ ಡೆಬಿಟ್ ಅಲ್ಲಿ ಬರೀರಿ. ಸೊ ಲಯಬಿಲಿಟೀಸ್ ಏನಾಯ್ತು ಅಂದ್ರೆ ಅದನ್ನ ಕ್ರೆಡಿಟ್ ಅಲ್ಲಿ ಬರೀರಿ. ನಿನ್ ಕ್ವಶನ್ ಅಲ್ಲಿ ವಿತ್ ಡ್ರಾ ಅಥವಾ ಪರ್ಸನಲ್ ಯೂಸ್, ನಿನ್ನ ಕ್ವಶನ್ ಅಲ್ಲಿ ಪರ್ಸನಲ್ ಯೂಸ್ ಅಂತ ಬಂದ್ರೆ ಅದನ್ನ ನೀವು ಡ್ರಾಯಿಂಗ್ಸ್ ಅಂತ ಮೆನ್ಷನ್ ಮಾಡಿ ಅದನ್ನ ಎಲ್ಲಿ ಬರೀಬೇಕು ನೀವು? ಡೆಬಿಟ್ ಅಲ್ಲಿ ಬರೀಬೇಕು. ಸೊ ಈ ಏನು 9 easy ಸ್ಟೆಪ್ಸ್ ಇದೆ, ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ರೆ, ಇದನ್ನ ತಿಳ್ಕೊಂಡ್ರೆ ಆರಾಮ್ ನೀವೇನೋ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ನೋಡಿ, ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಭುವನ್ ಟ್ರೇಡರ್ಸ್. ನೋಡಿ, ಏನಂತ ಹೆಡ್ಡಿಂಗ್ ಇದೆ? ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಭುವನ್ ಟ್ರೇಡರ್ಸ್. ನೋಡಿ ಇಲ್ಲಿ, ಸೊ ನೀವು ಯಾವ ತರ ನೀವು ಹೆಡ್ಡಿಂಗ್ ಹಾಕ್ಬೇಕು, ಯಾವ ತರ ನೀವು ಕ್ವಶನ್ ಅಲ್ಲಿ ಹೆಡ್ಡಿಂಗ್ ಹಾಕ್ಬೇಕು, ಅದನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು. ನೋಡಿ, ಇವಾಗ ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ತೀರಾ, ಸೊ ನಾವು ಯಾವ ತರ ಹೆಡ್ಡಿಂಗ್ ಹಾಕ್ಬೇಕು ಅಂತ ನಮಗೆ ಗೊತ್ತಿರಲ್ಲ. ಓಕೆನಾ? ಸೊ ನೋಡಿ, ಇಲ್ಲಿ ಯಾವ ತರ ಹೆಡ್ಡಿಂಗ್ ಹಾಕ್ಬೇಕು? ಫಸ್ಟ್ ನೋಡಿ, ಫಸ್ಟ್ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಭುವನ್ ಟ್ರೇಡರ್ಸ್. ನೋಡಿ, ಕ್ವಶನ್ ಅಲ್ಲಿ ಏನಂತ ಇದೆ? ಭುವನ್ ಟ್ರೇಡರ್ಸ್ ಅಂತ ಇದೆ. ಸೊ ನಾಳೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಬೇರೆ ನೇಮ್ ಇತ್ತು ಅಂತಂದ್ರೆ ಅಲ್ಲಿ ನೀವು ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್, ಅಲ್ಲಿ ಯಾವ ನೇಮ್ ಕೊಟ್ಟಿದ್ದೀನಿ ಆ ನೇಮ್ ನ ನೀವು ಮೆನ್ಷನ್ ಮಾಡಿ. ಸೊ ಫಸ್ಟ್ ಕಾಲಮ್ ಯಾವ ತರ ಬರೀಬೇಕು? ಡೇಟ್ ಅಂತ ಬರೀಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಬರೀಬೇಕು. ಎಲ್ ಎಫ್ ಅಂತ ಲೆಡ್ಜರ್ ಫೋಲಿಯೋ ಅಂತ. ನೆಕ್ಸ್ಟ್ ಡೆಬಿಟ್ ಅಂತ ಬರೀರಿ. ನೆಕ್ಸ್ಟ್ ಕ್ರೆಡಿಟ್ ಅಂತ ಬರೀರಿ. ಓಕೆನಾ? ಸೊ ಜನರಲ್ ಎಂಟ್ರೀಸ್ ಅಂತ ತಕ್ಷಣ ನಿಮ್ಮ ಫಾರ್ಮೆಟ್ ಏನಂತ ಬರಬೇಕು? ಡೇಟ್ ಅಂತ ಬರಬೇಕು, ದೆನ್ ಪರ್ಟಿಕ್ಯುಲರ್ಸ್ ಅಂತ ಬರಬೇಕು, ದೆನ್ ಎಲ್ ಎಫ್, ದೆನ್ ನೆಕ್ಸ್ಟ್ ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆನಾ? ಹಾಗಾದ್ರೆ ಈಗ ನಾವು ಸ್ಟಾರ್ಟ್ ಮಾಡುವಂಥದ್ದು ಫಸ್ಟ್ ಜನರಲ್ ಎಂಟ್ರಿ, ದಟ್ ಈಸ್ ಭುವನ್ ಸ್ಟಾರ್ಟೆಡ್ ಇಸ್ ಬಿಸ್ನೆಸ್ ವಿತ್ ಕ್ಯಾಶ್. ನೋಡಿ, ಇಲ್ಲಿ ಭುವನ್ ಸ್ಟಾರ್ಟೆಡ್ ಇಸ್ ಬಿಸ್ನೆಸ್ ವಿತ್ ಕ್ಯಾಶ್. ಭುವನ್ ಅವನ ಏನ್ ಮಾಡ್ತಾ ಇದ್ದಾನೆ? ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ವಿತ್ ಹೆಲ್ಪ್ ಆಫ್ ಕ್ಯಾಶ್. ನೋಡಿ, ಇಲ್ಲಿ ಕ್ಯಾಶ್ ಅಂತ ಬಂದ ತಕ್ಷಣ ಇದು ಯಾವ ಅಕೌಂಟ್ ಅಂತ ಬರುತ್ತೆ? ಇದು ಕ್ಯಾಶ್ ಅಂತ ತಕ್ಷಣ ಇಟ್ ಇಸ್ ರಿಯಲ್ ಅಕೌಂಟ್. ಕ್ಯಾಶ್ ಅಂತ ತಕ್ಷಣ ಏನು? ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಅಂತ ಏನು? ಸಿ ನೇಮ್ ಆಫ್ ದ ಥಿಂಗ್ಸ್ ಅಲ್ವಾ? ನೋಡಿ, ನೇಮ್ ಆಫ್ ದ ಥಿಂಗ್ಸ್ ಆಗಿರ್ಬೋದು. ನೋಡಿ, ಕ್ಯಾಶ್ ಮೀನ್ಸ್ ವಾಟ್? ದಟ್ ಇಸ್ ಅಸೆಟ್. ನೋಡಿ, ಅಸೆಟ್ ಅಂತ ತಕ್ಷಣ ನಾವ್ ಎಲ್ಲಿ ಬರೀಬೇಕು? ನಾವು ಡೆಬಿಟ್ ಅಲ್ಲಿ ಬರೀಬೇಕು. ಇಲ್ಲಿ ಬಿಸ್ನೆಸ್ ಏನ್ ಬರ್ತಾ ಇದೆ? ಕ್ಯಾಶ್ ಬರ್ತಾ ಇದೆ. ಸೊ ವಿ ಹ್ಯಾವ್ ಟು ರೈಟ್ ಇನ್ ದ ಅಸೆಟ್ಸ್ ಅಂತ ತಕ್ಷಣ ಎಲ್ಲಿ ಬರೀಬೇಕು? ಡೆಬಿಟ್. ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಡೆಬಿಟ್ ಅಲ್ಲಿ ನಾನು ಕ್ಯಾಶ್ ಅಕೌಂಟ್ ಅಂತ ಬರದೆ. ಟು ಕ್ಯಾಪಿಟಲ್ ಅಕೌಂಟ್. ಯಾಕೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು? ಇಲ್ಲೇನಾಯ್ತು? ಬಿಸ್ನೆಸ್ಗೆ ನನ್ನ ಕ್ಯಾಪಿಟಲ್ ಆಯ್ತು. ಅವ್ನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಕ್ಯಾಶ್ ನ ತಗೋ ಬರ್ತಾ ಇದ್ದಾನೆ ಅಂತ ಅಂದಾಗ ಅದು ನನ್ಗೇನಾಯ್ತು? ಬಂಡವಾಳ. ಸೊ ಅದನ್ನ ನಾವ್ ಹೇಳ್ದಾಗ ಕರಿತೀವಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ನಿನ್ನ ಕ್ವಶನ್ ಎಷ್ಟಿದೆ ಅಮೌಂಟ್? 1 lakh ಅಂತ ಇದೆ. ಸೊ ಡೆಬಿಟ್ ಅಲ್ಲಿ 1 lakh ಅಂತ ಬರೀಬೇಕು. ಸೊ ಇಲ್ಲಿ ಡ್ಯಾಶ್ ಅಂತ ಬರೀರಿ, ಇಲ್ಲಿ ಅಗೇನ್ ಇಲ್ಲಿ ಡ್ಯಾಶ್ ಅಂತ ಬರೆದಿ, ಇಲ್ಲಿ 1 lakh ಅಂತ ನೀವು ಬರೀಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಾ ಸ್ಟೂಡೆಂಟ್ಸ್ ಜಾಸ್ತಿ ತಪ್ಪು ಮಾಡೋದು ಯಾವುದು? ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರೆ. ಯಾವ ತರ ಕಾಲಮ್ ಹಾಕ್ಬೇಕು ಅಥವಾ ಎಲ್ಲಿ ಅಮೌಂಟ್ ಬರೀಬೇಕು ಅದನ್ನ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಅಂತ ತಕ್ಷಣ ನೀವು ಅಲ್ಲಿ ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಬರೀರಿ. ಅಲ್ಲಿ ನೆಕ್ಸ್ಟ್ ಅದ್ರಲ್ಲಿ ಕ್ರೆಡಿಟ್ ಅಲ್ಲಿ ನಿಲ್ ಅಂತ ಹಾಕಿ, ನೆಕ್ಸ್ಟ್ ಕೆಳಗಡೆ ಲೈನ್ ನೀವೇನ್ ಬರೀತಿದ್ದೀರಾ ಅದನ್ನ ಕ್ರೆಡಿಟ್ ಅಂತ. ಸೊ ಕ್ರೆಡಿಟ್ ಅಂತ ತಕ್ಷಣ ಈ ಬರೆಯುವಂತ ಲೈನ್ ಅಲ್ಲಿ ನೀವು ಕ್ರೆಡಿಟ್ ಅಲ್ಲಿ ಈ ಏನ್ ಡೆಬಿಟ್ ಅಲ್ಲಿ ಬರೀತೀರಾ ಅದೇ ಸೇಮ್ ಅಮೌಂಟ್ ನ ನೀವು ಕ್ರೆಡಿಟ್ ಅಲ್ಲಿ ಬರೀಬೇಕು. ಓಕೆನಾ? ಸೊ ನೆಕ್ಸ್ಟ್, ಓಪನ್ ಎ ಬ್ಯಾಂಕ್ ಅಕೌಂಟ್. ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI and deposited a cash of rupees 30,000. See, open a bank account with SBI. SBI ಅಂತಂತಷ್ಟೇನು? ದಟ್ ಇಸ್ ಅ ಪರ್ಸನಲ್ ಅಕೌಂಟ್.
ಸೊ ಪರ್ಸನಲ್ ಅಕೌಂಟ್ ಅಂದ ತಕ್ಷಣ ರೂಲ್ ಏನ್ ಹೇಳುತ್ತೆ, ಡೆಬಿಟ್ ದ ರಿಸೀವರ್. ಇಲ್ಲಿ ಯಾರು ರಿಸೀವ್ ಮಾಡ್ಕೋತಾರಂತದ್ದು, ಓಪನ್ ಎ ಬ್ಯಾಂಕ್ ಅಕೌಂಟ್ ಅಂಡ್ ಡೆಪಾಸಿಟೆಡ್ ಎ ಕ್ಯಾಶ್ ಆಫ್ ₹30,000. ಡೆಪಾಸಿಟೆಡ್ ಎ ಕ್ಯಾಶ್, ಬ್ಯಾಂಕ್ ಏನಾಗ್ತಾ ಇದೆ, ಕ್ಯಾಶ್ ಏನಾಗ್ತಾ ಇದೆ, ಡೆಪಾಸಿಟ್ ಮಾಡ್ತಾ ಇದೀವಿ ಅಂತಂದ್ರೆ ಎಸ್ ಬಿ ಅಂತ ತಕ್ಷಣ ದಟ್ ಇಸ್ ಎ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂತ ತಕ್ಷಣ ರೂಲ್ ಡೆಬಿಟ್ ದ ರಿಸೀವರ್. ನೋಡಿ ಪರ್ಸನಲ್ ಅಕೌಂಟ್ ಅಂತ ತಕ್ಷಣ ರೂಲ್ ಏನದ ಬರುತ್ತೆ, ಡೆಬಿಟ್. ಇಲ್ಲಿ ಏನ್ ರಿಸೀವ್ ಆಗ್ತಾ ಇದೆ ನನಗೆ, ನೋಡಿ ಯಾರು ರಿಸೀವ್ ಮಾಡ್ಕೋತಾ ಇರೋದು, ಬ್ಯಾಂಕ್ ರಿಸೀವ್ ಮಾಡ್ಕೋತಾ ಇರೋಂಥದ್ದು ಅಲ್ವಾ. ಸೊ ಹಾಗಾದ್ರೆ ಸೆಕೆಂಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೋಡಿ ಏನ್ ರಿಸೀವ್ ಆಗ್ತದೆ, ನೋಡಿ ಬ್ಯಾಂಕ್ ರಿಸೀವ್ ಮಾಡ್ಕೋತಾ ಇದೆ. ಏನ್ ರಿಸೀವ್ ಮಾಡ್ಕೋತಾ ಇದೆ, ಕ್ಯಾಶ್. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀತೀವಿ. ಅಮೌಂಟ್ ಎಷ್ಟಿದೆ ನಿಮ್ ಕ್ವಶನ್ ಅಲ್ಲಿ, 30,000 ಅಂತ ಇದೆ. ಸೊ ಅಗೇನ್ ಡೆಬಿಟ್ ಅಲ್ಲಿ 30,000, ದೆನ್ ಕ್ರೆಡಿಟ್ ಅಲ್ಲಿ ನೀವೇನ್ ಮಾಡಬೇಕು, 30,000 ನ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಮೂರನೇದು ಪರ್ಚೇಸ್ ಗೂಡ್ಸ್ ಫ್ರಮ್ ಆಶಾ. ನೋಡಿ ಪರ್ಚೇಸ್ ಗೂಡ್ಸ್ ಫ್ರಮ್ ಆಶಾ ಆಲ್ರೆಡಿ ಹೇಳಿದೀನಿ, ಇಲ್ಲಿ 9 ಸ್ಟೆಪ್ಸ್ ಈಸಿ ಇದೆ. ನೋಡಿ ಪರ್ಚೇಸ್, ನಿನ್ ಕ್ವಶನ್ ಎಲ್ಲ ವರ್ಡ್ ಇದೆಯಾ, ನೋಡಿ ಪರ್ಚೇಸ್ ಅಂತ ವರ್ಡ್ ಇದೆ. ಪರ್ಚೇಸ್ ಅಂತ ಎಲ್ಲಿ ಬರೀಬೇಕು, ಡೆಬಿಟ್. ನೋಡಿ ಪರ್ಚೇಸ್ ಗೂಡ್ಸ್ ಫ್ರಮ್ ಆಶಾ, ಪರ್ಚೇಸ್ ಅಂತ ಎಲ್ಲಿ ಬರೀಬೇಕು, ಡೆಬಿಟ್ ಅಲ್ಲಿ ಬರೀಬೇಕು. ನೋಡಿ ಇಲ್ಲಿ ಡೆಬಿಟ್ ಅಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಬರೀರಿ, ಡೆಬಿಟ್ ಅಲ್ಲಿ ಅಂತ ಬರೀರಿ ಪರ್ಚೇಸ್ ಅಕೌಂಟ್. ಟು ಸ್ಟಾಪ್ ಮಾಡಿ ನಿನ್ನ ಕ್ವಶನ್ ಅಲ್ಲಿ ಓದಿ ಪರ್ಚೇಸ್ ಗೂಡ್ಸ್ ಫ್ರಮ್ ಆಶಾ. ವೆರಿ ಸಿಂಪಲ್. ನೋಡಿ ಪರ್ಚೇಸ್ ಅಂತ ಎಲ್ಲಿ ಬರೀಬೇಕು, ಡೆಬಿಟ್. ನೋಡಿ ಫಸ್ಟ್ ಪರ್ಚೇಸ್ ಡೆಬಿಟ್ ಅಲ್ಲಿ ಬರೆದ್ಬಿಡಿ. ನೆಕ್ಸ್ಟ್ ಟು ಅಂತ ಬರೆದಿ ನಿನ್ನ ಕ್ವಶನ್ ಅಲ್ಲಿ ನೇಮ್ ಇದೆಯಾ ಅಥವಾ ಕ್ಯಾಶ್ ಇದೆಯಾ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಏನಂತ ಇದೆ, ಆಶಾ ಅಂತ ಇದೆ. ಸೊ ಡೈರೆಕ್ಟ್ ನೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು ಅಲ್ಲಿ ನೇಮ್ ಇದೆ, ಆ ನೇಮ್ ನ ಮೆನ್ಷನ್ ಮಾಡಿ. ಇನ್ ಕೇಸ್ ಅಲ್ಲಿ ಏನಾದ್ರು ಕ್ಯಾಶ್ ಅಂತ ಇದ್ರೆ ನೀವು ಇಲ್ಲಿ ಏನಂತ ಬರೀಬೇಕು, ಕ್ಯಾಶ್ ಅಂತ ಬರೀಬೇಕು. ಅರ್ಥ ಆಗ್ತಾ ಇದೆಯಾ. ಸೊ ಹಾಗಾದ್ರೆ ನೆಕ್ಸ್ಟ್ ಎಂಟ್ರಿ ನೋಡಿ ಸೋಲ್ಡ್ ಗೂಡ್ಸ್ ಟು ರಾಹುಲ್ ಫಾರ್ ಕ್ಯಾಶ್. ನೋಡಿ ಸೋಲ್ಡ್, ನೋಡಿ ನೀವು ಹೇಳ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ 9 ಈಸಿ ಸ್ಟೆಪ್ಸ್ ಇದೆ. ನೋಡಿ ಸೋಲ್ಡ್, ನಿನ್ ಕ್ವಶನ್ ಅಲ್ಲಿ ಸೋಲ್ಡ್ ಅಂತ ವರ್ಡ್ ಬಂದಿದೆ. ಸೋಲ್ಡ್ ಅಂತ ತಕ್ಷಣ ಏನಂತ ಬರೀಬೇಕು, ಅದನ್ನ ಸೇಲ್ಸ್ ಅಂತ ಬರೀಬೇಕು. ನೋಡಿ ಸೋಲ್ಡ್ ಅಂತ ತಕ್ಷಣ ಏನ್ ಬರೀಬೇಕು, ಸೇಲ್ಸ್. ಸೇಲ್ಸ್ ಎಲ್ಲಿ ಬರೀಬೇಕು ನೀವು ಅದನ್ನ, ಕ್ರೆಡಿಟ್. ನೋಡಿ ಇವಾಗ ಕ್ರೆಡಿಟ್ ಅಲ್ಲಿ ಟು ಸೇಲ್ಸ್ ಅಕೌಂಟ್ ಅಂತ ಬರದ್ವಿ, ಕ್ರೆಡಿಟ್ ಅಲ್ಲಿ ಏನಂತ ಬರದ್ವಿ, ಟು ಸೇಲ್ಸ್ ಅಕೌಂಟ್ ಅಂತ ಬರದ್ವಿ. ಹಾಗಾದ್ರೆ ಡೆಬಿಟ್ ಅಲ್ಲಿ ಏನ್ ಬರೀಬೇಕು, ನೋಡಿ ನಿಮ್ ಕ್ವಶನ್ ಏನಂತ ಇದೆ, ರಾಹುಲ್ ಅಂತ ಇದೆ, ಅಗೇನ್ ಕ್ಯಾಶ್ ಅಂತ ಇದೆ. ನೋಡಿ ಸೋಲ್ಡ್ ಗೂಡ್ಸ್ ಟು ರಾಹುಲ್ ಫಾರ್ ಕ್ಯಾಶ್, ಇಲ್ಲಿ ನೇಮು ಇದೆ, ಕ್ಯಾಶ್ ಇದೆ. ಸೊ ಎರಡು ಇದ್ದಾಗ ನೀವು ಯಾವತ್ತು ಪ್ರಿಫರೆನ್ಸ್ ಕ್ಯಾಶ್ ಪ್ರಿಫರೆನ್ಸ್ ಕೊಡಿ. ಹಾಗಾದ್ರೆ ಜನರಲ್ ಎಂಟ್ರಿ ಏನಂತ ಇತ್ತು, ನೋಡಿ ಇವಾಗ ಏನಂತ ಇತ್ತು, January 6th ನೋಡಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಅರ್ಥ ಆಗ್ತಿದ್ಯಾ. ಹಾಗಾದ್ರೆ ನೆಕ್ಸ್ಟ್ ಎಂಟ್ರಿ ನೋಡಿ ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಅಗೇನ್ ನಿಮ್ ಕ್ವಶನ್ ಅಲ್ಲಿ ಬಾಟ್ ಅಂತ ಇದೆ, ಏನಂತ ಇದೆ, ಬಾಟ್ ಅಂತ ಇದೆ. ಸೊ ಬಾಟ್ ಅಂತ ತಕ್ಷಣ ಅದೇನಂತ ಬರೀಬೇಕು, ಪರ್ಚೇಸ್. ನೋಡಿ ಎಲ್ಲಿ ಬರೀಬೇಕು, ಅದು ಡೆಬಿಟ್ ಅಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ನೋಡಿ ಪರ್ಚೇಸ್ ಅಕೌಂಟ್ ಅಲ್ವಾ, ನೆಕ್ಸ್ಟ್ ಏನಂತ ಬರ್ತದೆ, ಪರ್ಚೇಸ್ ಅಕೌಂಟ್ ಡೆಬಿಟ್. ನೋಡಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಯಾಕೆ ಟು ಕ್ಯಾಶ್ ಅಂತ ಬಂತು, ನೋಡಿ ಇಲ್ಲಿ ನೇಮು ಇದೆ, ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ, ಕ್ಯಾಶ್ ಅಂತ ಇದೆ. ಸೊ ಆಲ್ರೆಡಿ ಕ್ಯಾಶ್ ಅಂತ ಇರೋದ್ರಿಂದ ನೀವು ಏನಂತ ಮೆನ್ಷನ್ ಮಾಡಬೇಕು, ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡಿ January 10 ಆದ್ಮೇಲೆ January 13 ದಟ್ ಈಸ್ ಸೋಲ್ಡ್ ಗೂಡ್ಸ್ ಟು ಸುಮಾ. ನೋಡಿ ಸೋಲ್ಡ್ ಅಂತ ನೀವು ಕ್ವಶನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ. ಸೊ ಆಲ್ರೆಡಿ ನೋಡಿ 9 ಈಸಿ ಸ್ಟೆಪ್ಸ್ ಅಲ್ಲಿ ಸೋಲ್ಡ್ ಅಂತ ಇದೆ. ಸೋಲ್ಡ್ ಅಂತ ತಕ್ಷಣ ಏನಂತ ಬರೀಬೇಕು, ಸೇಲ್ಸ್ ಅಂತ ಬರೀಬೇಕು. ಎಲ್ಲಿ ಬರೀಬೇಕು, ಅದನ್ನ ಕ್ರೆಡಿಟ್ ಅಲ್ಲಿ ಬರೀಬೇಕು. ನೋಡಿ ನೀವು ಇಲ್ಲಿ ಆಲ್ರೆಡಿ ನೀವು ತಿಳ್ಕೊಂಡಿರೋ ಪ್ರಕಾರ ನೋಡಿ ಇವಾಗ ಆಲ್ರೆಡಿ ಸೇಲ್ಸ್ ನ ನೀವು ಎಲ್ಲಿ ಬರೀಬೇಕು, ನೋಡಿ ಸೋಲ್ಡ್ ಅಂತ ತಕ್ಷಣ ಸೇಲ್ಸ್, ಅದನ್ನ ಎಲ್ಲಿ ಬರೀಬೇಕು, ಕ್ರೆಡಿಟ್ ಅಲ್ಲಿ ಬರೀಬೇಕು. ನೋಡಿ ಸೋಲ್ಡ್ ಗೂಡ್ಸ್ ಟು ಸುಮಾ, ನೀವು ಕ್ರೆಡಿಟ್ ಅಲ್ಲಿ ಟು ಸೇಲ್ಸ್ ಅಂತ ಬರೀರಿ. ಮೇಲ್ಗಡೆ ನೀವೆಂತ ಬರೀಬೇಕು, ಸುಮಾ ಅಕೌಂಟ್. ಯಾಕೆ ನಿನ್ನ ಕ್ವಶನ್ ಅಲ್ಲಿ ಏನಂತ ಇದೆ, ಸುಮಾ ಅಂತ ಇದೆ, ಅದಕ್ಕೆ ನೀವೇನ್ ಮಾಡಿ ಡೈರೆಕ್ಟ್ ಆಗಿ ಸುಮಾ ಅಕೌಂಟ್ ಅಂತ ಬರೀರಿ. ಓಕೆನಾ. ಸೊ ನೆಕ್ಸ್ಟ್ ಎಂಟ್ರಿ ನೋಡಿ ದಟ್ಸ್ ವೆರಿ ಇಂಪಾರ್ಟೆಂಟ್, ರಿಸೀವ್ಡ್ ಎ ಚೆಕ್. ನೋಡಿ ಅಂತ ಇದೆ, ರಿಸೀವ್ಡ್ ಎ ಚೆಕ್ 19,500 ಫ್ರಮ್ ಸುಮನ್ ಅಂಡ್ ಅಲೌಡ್ ಹಿಮ್ ಡಿಸ್ಕೌಂಟ್ ಆಫ್ ₹500 ಅಂತ ಇದೆ. ನೋಡಿ ರಿಸೀವ್ಡ್ ಅಂತ ಇದೆ. ಸೊ ವೆರಿ ಸಿಂಪಲ್, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಿಸೀವ್ಡ್ ಅಂತ ತಕ್ಷಣ ಅದನ್ನೆಲ್ಲ ಬರೀಬೇಕು, ನೀವು ಕ್ರೆಡಿಟ್ ಅಲ್ಲಿ ಬರೀಬೇಕು. ನೋಡಿ ಇವಾಗ ಇದನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಇಲ್ಲಿ ರಿಸೀವ್ಡ್ ಅಂತ ಇದೆ, ಏನಂತ ಇದೆ, ರಿಸೀವ್ಡ್ ಅಂತ ತಕ್ಷಣ ನೋಡಿ ರಿಸೀವ್ಡ್ ಅಂತ ತಕ್ಷಣ ಎಲ್ಲಿ ಬರೀಬೇಕು, ಕ್ರೆಡಿಟ್. ಯಾರು ಇಲ್ಲಿ ರಿಸೀವ್ ಮಾಡ್ಕೋತಾ ಇರೋದು, ಯಾರ ಹತ್ರ ರಿಸೀವ್ ಮಾಡ್ಕೋತಾ ಇದೀವಿ, ನೋಡಿ ರಿಸೀವ್ಡ್ ಎ ಚೆಕ್ ಫ್ರಮ್ ಸುಮನ್. ನೋಡಿ ಸುಮನ್ ಹತ್ರ ರಿಸೀವ್ ಮಾಡ್ಕೋತಾ ಇದೀವಿ. ಸೊ ರಿಸೀವ್ ಅಂತ ತಕ್ಷಣ ಎಲ್ಲಿ ಬರೀಬೇಕು, ಕ್ರೆಡಿಟ್. ನೋಡಿ ಡೈರೆಕ್ಟ್ ಆಗಿ ನಾವು ಕ್ರೆಡಿಟ್ ಅಲ್ಲಿ ಟು ಸುಮನ್ ಅಕೌಂಟ್ ಅಂತ ಬರೀರಿ. ಸೊ ಅಮೌಂಟ್ ನ ವೇಟ್ ಮಾಡಿ ಹೇಗ್ ಬರ್ಬೇಕಂತ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ಸುಮನ್ ಅಕೌಂಟ್ ಎಲ್ಲಿ ಬರೀಬೇಕು, ನೋಡಿ ರಿಸೀವ್ಡ್ ಅಂತ ತಕ್ಷಣ ನೀವೇ ಅರ್ಥ ಮಾಡ್ಕೊಳ್ಳಿ, ಕ್ರೆಡಿಟ್ ಅಲ್ಲಿ ಟು ಸುಮನ್ ಅಂತ ಬರೀರಿ. ಹಾಗಾದ್ರೆ ಡೆಬಿಟ್ ನೋಡಿ ಇನ್ನೂ ಕ್ವಶನ್ ಮುಗ್ದಿಲ್ಲ. ಅಂಡ್ ಅಲೌಡ್ ಇಮ್ ಡಿಸ್ಕೌಂಟ್ ಆಫ್ ₹500 ಅಂತ ಇದೆ. ಅಲೌಡ್ ಇಮ್ ಡಿಸ್ಕೌಂಟ್, ಅಲೌಡ್ ಅಂತಾನೇನು ನೋಡಿ, ಡಿಸ್ಕೌಂಟ್ ಅಲೌಡ್ ಅದೆಲ್ಲ ಆಯ್ತು. ನೋಡಿ ಅಲೌಡ್ ಅಂತ ಏನಾಯ್ತು, ಅದನ್ನ ನಾವು ಡೆಬಿಟ್ ಅಲ್ಲಿ ಬರೀಬೇಕು. ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ,
500. ಸೊ ನಾವ್ ಎಷ್ಟು ಪೇ ಮಾಡ್ತಾರೆ, ಎಷ್ಟು ರಿಸೀವ್ ಮಾಡ್ಕೋತಾ ಇರೋದು ನೋಡಿ 19,500. ನೋಡಿ ಇಲ್ಲಿ ರಿಸೀವ್ಡ್ ಚೆಕ್ ಅಂತ ಬಂದಿದೆ. ಸೊ ನಾವೇನಂತ ಬರೀಬೇಕು, ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ನೋಡಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟಿದೆ ಅಮೌಂಟ್, ಎಷ್ಟು ರಿಸೀವ್ ಮಾಡ್ಕೋತಾ ಇದೀವಿ 19,500. ಡಿಸ್ಕೌಂಟ್ ಅಲೌಡ್ ಎಷ್ಟಾಗಿದೆ ಅಂತೆ 500. ಸೊ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು, ದಟ್ ಈಸ್ 20,000. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಚೆಕ್ ಇಶ್ಯೂ ಟು ಆಶಾ. ಇಶ್ಯೂ ನೋಡಿ, ಇಶ್ಯೂ ಅಂದ್ರೆ ಏನು, ನಾವು ಪೇ ಮಾಡ್ತಾ ಇದೀವಿ ಚೆಕ್ ಅಲ್ವಾ. ಪೇ ಅಂತ ತಕ್ಷಣ ಸೊ ನಾವ್ ಎಲ್ಲಿ ಬರೀಬೇಕು ನೋಡಿ, ಪೇಡ್ ಅಂತ ತಕ್ಷಣ ಎಲ್ಲಿ ಬರೀಬೇಕು, ಡೆಬಿಟ್. ಸೊ ಡೆಬಿಟ್ ಅಂತ ತಕ್ಷಣ ನೋಡಿ ಯಾರ ಚೆಕ್ ಇಶ್ಯೂ ಮಾಡ್ತಾ ಇದೀವಿ ನಾವು, ಆಶಾ. ನೋಡಿ ಪೇಡ್ ಯಾವತ್ತು ಎಲ್ಲಿ ಬರೀಬೇಕು, ಸೊ ಡೆಬಿಟ್ ಅಲ್ಲಿ ಏನಿದೆ ಆಶಾ, ಯಾರಿಗೆ ಪೇ ಮಾಡ್ತಾ ಇದೀವಿ, ಆಶಾಗೆ ನಾವು ಪೇ ಮಾಡ್ತಾ ಇದೀವಿ. ಆಶಾ ಅಕೌಂಟ್ ಡೆಬಿಟ್ ಅಲ್ವಾ. ಚೆಕ್ ಅಂತ ಇರೋದ್ರಿಂದ ನಾವು ಕ್ರೆಡಿಟ್ ಅಲ್ಲಿ ಏನಂತ ಬರೀಬೇಕು, ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಓಕೆನಾ. ಸೊ ನೆಕ್ಸ್ಟ್ ರೆಂಟ್ ಪೇಡ್ ಬೈ ಚೆಕ್ ಏನಂತ ಇದೆ, ರೆಂಟ್ ಪೇಡ್ ಬೈ ಚೆಕ್. ಅಗೇನ್ ಪೇಡ್ ಅಂತ ಇದೆ, ಪೇಡ್ ಅಂತ ನೀವು ಎಲ್ಲಿ ಬರೀಬೇಕು, ಅದನ್ನ ಡೆಬಿಟ್ ಅಲ್ಲಿ ಬರೀಬೇಕು. ನೋಡಿ ಪೇಡ್ ಅಂತ ಎಲ್ಲಿ ಬರೀಬೇಕು, ನೀವು ಡೆಬಿಟ್ ಅಲ್ಲಿ ಬರೀರಿ. ಇಲ್ಲಿ ಏನ್ ಪೇ ಮಾಡ್ತಾ ಇದೀವಿ, ರೆಂಟ್ ನ ಪೇ ಮಾಡ್ತಾ ಇದೀವಿ. ಸೊ ಹಾಗಾಗಿ ರೆಂಟ್ ಅಕೌಂಟ್ ಡೆಬಿಟ್ ಅಲ್ವಾ. ಟು ಏನಂತ ಬರೀಬೇಕು, ಟೂಲಿ ನೋಡಿ ನೀವು ಕ್ವಶನ್ ಏನಂತ ಹೊರಡಿದೆ, ಚೆಕ್ ಅಂತ ಹೊರಡಿದೆ. ಚೆಕ್ ಅಂತ ಹೊರಡಿರೋದ್ರಿಂದ ನೀನೆಂತ ಬರೀಬೇಕು, ಬ್ಯಾಂಕ್ ಅಕೌಂಟ್ ಅಲ್ವಾ. ನೋಡಿ ಪೇಡ್ ಅಂತ ಇರೋದ್ರಿಂದ ಏನ್ ಮಾಡಬೇಕು, ಏನ್ ಪೇಡ್ ಆಗಿದೆ ನೋಡಿ, ಎಲ್ಲಿ ಡೆಬಿಟ್. ಆಲ್ರೆಡಿ ನೀವು ಡೆಬಿಟ್ ಅಲ್ಲಿ ಬರೀರಿ ರೆಂಟ್ ಅಕೌಂಟ್ ಅಂತ. ಚೆಕ್ ಅಂತ ಇರೋದ್ರಿಂದ ನೀವೇನ್ ಬರೀತೀರಾ, ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ಸೊ ನೆಕ್ಸ್ಟ್ January 24th ಏನು, January 24 ಏನಿದೆ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಏನಂತೆ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಇಲ್ಲಿ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಕ್ಯಾಶ್ ಡೆಪಾಸಿಟೆಡ್ ಅಂತ ತಕ್ಷಣ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಕ್ಯಾಶ್ ಡೆಪಾಸಿಟೆಡ್ ಅಥವಾ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್. ನೋಡಿ ಡೆಪಾಸಿಟೆಡ್ ಅಂತ ಏನು, ನಾವು ಬ್ಯಾಂಕ್ ಪೇ ಮಾಡ್ತಾ ಇದೀವಿ ಅಲ್ವಾ. ನೋಡಿ ಅಂದ್ರೆ ಪೇಡ್ ಅಂತ ತಕ್ಷಣ ಇಲ್ಲಿ ಡೆಬಿಟ್, ಯಾರು ಇಲ್ಲಿ ಅಲ್ಲ ಕ್ಯಾಶ್ ಡೆಪಾಸಿಟೆಡ್ ಬ್ಯಾಂಕ್. ನೋಡಿ ಬ್ಯಾಂಕ್ ಅಂತ ತಕ್ಷಣ ನೋಡಿ ಪೇಡ್ ಮಾಡ್ತಾ ಇದೀವಿ. ಯಾರಿಗೆ ಪೇ ಮಾಡ್ತಾರೆ ನಾವು, ಬ್ಯಾಂಕ್ ಪೇ ಮಾಡ್ತಾರಿಂದ, ಬ್ಯಾಂಕ್ ಪೇ ಮಾಡ್ತಾರಿಂದ ಎಲ್ಲಿ ಬರೀಬೇಕು, ಡೆಬಿಟ್. ಡೆಬಿಟ್ ಅಲ್ಲಿ ಏನಂತ ಬರೀತಿದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಲ್ವಾ. ಸೊ ನಿಮ್ ಕ್ವಶನ್ ಏನಿದೆ, ಅಮೌಂಟ್ ಒಂದು ಡೆಬಿಟ್ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ, ಒಂದು ಡೆಬಿಟ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಏನ್ ಟು ಕ್ಯಾಶ್, ಅದನ್ನ ನೀವು ಕ್ರೆಡಿಟ್ ಅಲ್ಲಿ ಬರೀತಾ ಇದ್ದೀರಾ. ಓಕೆನಾ. ಸೊ ನೆಕ್ಸ್ಟ್ ಎಂಟ್ರಿ ಏನಂತ ಇದೆ, ಮೆಷಿನರಿ ಪರ್ಚೇಸ್ ಫ್ರಮ್ HMT ಲಿಮಿಟೆಡ್ ರುಪೀಸ್ 10,000. ನೋಡಿ ಮೆಷಿನರಿ ಪರ್ಚೇಸ್, ನೋಡಿ ಪರ್ಚೇಸ್ ಅಂತ ಇದೆ. ಹಾಗೆ ನಾವ್ ಎಲ್ಲಿ ಬರೀಬೇಕು, ಡೆಬಿಟ್ ಅಲ್ಲಿ ಬರೀಬೇಕು. ನೋಡಿ ಪರ್ಚೇಸ್ ಅಂತ ಇರೋದ್ರಿಂದ ನಾವ್ ಎಲ್ಲಿ ಬರೀಬೇಕು, ನಾವು ಏನ್ ಪರ್ಚೇಸ್ ಮಾಡ್ತಾ ಇದೀವಿ, ಇಲ್ಲಿ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದೀವಿ. ಹಾಗಾಗಿ ನಾವ್ ಇಲ್ಲಿ ಪರ್ಚೇಸ್ ಅಂತ ಬರೆಯಕ್ ಹೋಗ್ಬಾರ್ದು, ನಾವೇನಂತ ಬರೀಬೇಕು, ಮೆಷಿನರಿ ಅಕೌಂಟ್ ಅಂತ ಬರೀಬೇಕು. ಬಿಕಾಸ್ ವಿ ಆರ್ ಪರ್ಚೇಸಿಂಗ್ ಮೆಷಿನರಿ ಅಲ್ವಾ. ಮೆಷಿನರಿ ಅಕೌಂಟ್ ಅಂತ ಬರೋರಿ. ಟು ನೋಡಿ ಏನಂತ ಇದೆ, HMT ಲಿಮಿಟೆಡ್ ಅಂತ ಇದೆ. ನೇಮ್ ಇದೆಯಾ, ನೇಮ್ ಬರೀರಿ. ಇನ್ ಕೇಸ್ ಏನಾದ್ರು ಅಲ್ಲಿ ಕ್ಯಾಶ್ ಅಂತ ಇದ್ರೆ ನೀವೇನ್ ಬರೀಬಹುದಾಯ್ತು, ನೀವು ಕ್ಯಾಶ್ ಅಂತ ಬರೀಬಹುದಾಯ್ತು. ಸೊ ಅಷ್ಟೊಂದನ್ನ ಕನ್ಫ್ಯೂಷನ್ ಮಾಡ್ಕೋತೀರಾ. ಇಲ್ಲಿ ಮೆಷಿನರಿ ಪರ್ಚೇಸ್ ನೋಡಿ ಸರ್ ಹೇಳ್ಕೊಟ್ಟಿದ್ದಾರೆ, ಪರ್ಚೇಸ್ ಡೆಬಿಟ್ ಹೌದು. ಆದ್ರೆ ಏನ್ ಪರ್ಚೇಸ್ ಮಾಡಿದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದೀವಿ. ಏನ್ ನೋಡಿ, ಯಾವಾಗ ನಾವು ಗೂಡ್ಸ್, ಯಾವ ಗೂಡ್ಸ್ ನಾವು ಮೆನ್ಷನ್ ಮಾಡ್ತಾ ಇದೀವಿ, ಅವಾಗ ಆ ಗೂಡ್ಸ್ ನಾವು ಏನ್ ಪರ್ಚೇಸ್ ಮಾಡಿದೀವಿ, ಆ ಡೈರೆಕ್ಟ್ ಆ ಗೂಡ್ಸ್ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಪರ್ಚೇಸ್ ಅಂತ ತಕ್ಷಣ ಡೆಬಿಟ್. ಸೊ ಇಲ್ಲಿ ಏನ್ ಡೆಬಿಟ್ ಬರೀತೀವಿ, ಮೆಷಿನರಿನ ನಾವು ಡೆಬಿಟ್ ಅಲ್ಲಿ ಬರೀತೀವಿ. ಯಾರಿಂದ ನಾವು ಪರ್ಚೇಸ್ ಮಾಡ್ತಾ ಇರೋದು, ದಟ್ ಇಸ್ HMT. ಇನ್ ಕೇಸ್ ಕ್ಯಾಶ್ ಇದ್ದೀರಾ ಏನ್ ಮಾಡ್ಬೋದಾಯ್ತು, ಇಲ್ಲಿ ಆರಾಮ್ ನಾವು ಕ್ಯಾಶ್ ಅಕೌಂಟ್ ಅಂತ ಬರೀಬಹುದಾಯ್ತು. ನೋಡಿ ನೆಕ್ಸ್ಟ್ ಟ್ರೇಡ್ ಎಕ್ಸ್ಪೆನ್ಸಸ್ ಪೇಡ್ ಇನ್ ಕ್ಯಾಶ್. ನೋಡಿ ಎಕ್ಸ್ಪೆನ್ಸಸ್ ಪೇಡ್ ಅಗೇನ್ ಬರ್ತಾ ಇದೆ, ಪೇಡ್ ಅಂತ ಬರ್ತಾ ಇದೆ. ಪೇಡ್ ಅಂತ ತಕ್ಷಣ ಏನು, ಎಕ್ಸ್ಪೆನ್ಸಸ್ ಎಲ್ಲಿ ಬರೀಬೇಕು ನಾವು, ಡೆಬಿಟ್ ಅಲ್ಲಿ. ನೋಡಿ ಇವಾಗ ಏನಂತ ಡೆಬಿಟ್ ಅಲ್ಲಿ ಬರೀತೀರಾ, ನೋಡಿ ಟ್ರೇಡ್ ಎಕ್ಸ್ಪೆನ್ಸಸ್ ನೋಡಿ ಡೆಬಿಟ್ ಅಲ್ಲಿ ಬರೀಬೇಕು. ಡೆಬಿಟ್ ಏನಂತ ಬರೀತೀರಾ, ಟ್ರೇಡ್ ಎಕ್ಸ್ಪೆನ್ಸಸ್ ಬರೀರಿ. ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು. ಸ್ಟಾಪ್ ಮಾಡಿ, ನಿನ್ನ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಶ್ ಅಂತ ಹೊರಡಿದ್ರೆ ಕ್ಯಾಶ್ ಅಂತ ಬರೀ. ದೆನ್ ಚೆಕ್ ಇಶ್ಯೂ ಟು HMT ಲಿಮಿಟೆಡ್ ರುಪೀಸ್ 10,000. ನೋಡಿ ಚೆಕ್ ಇಶ್ಯೂ, ನೋಡಿ ಚೆಕ್ ಇಶ್ಯೂ ಅಂತ ಅಗೇನ್ ನಾವೇನ್ ಮಾಡ್ಬೇಕು, ನೋಡಿ ಚೆಕ್ ಪೇ ಮಾಡ್ತಾ ಇದೆ ಯಾರಿಗೆ, HMT ಲಿಮಿಟೆಡ್. ನೋಡಿ ಅಗೇನ್ ಪೇಡ್ ಅಂತ ಡೆಬಿಟ್. ನೋಡಿ ಚೆಕ್ ಪೇಡ್ ಆರ್ ಇಶ್ಯೂ ಅಲ್ವಾ. ನೋಡಿ ಯಾರಿಗೆ, HMT. ನೋಡಿ ಎಲ್ಲಿ ಡೆಬಿಟ್ ಅಲ್ಲಿ ಬರೀರಿ, ಯಾರಿಗೆ ನಾವು ಪೇ ಮಾಡ್ತಾ ಇದೀವಿ, HMT ಅಕೌಂಟ್, HMT ಲಿಮಿಟೆಡ್ ಅಕೌಂಟ್. ಯಾಕೆ ಬ್ಯಾಂಕ್ ಅಂತ ಬರೋದ್ವಿ, ನಿನ್ನ ಕ್ವಶನ್ ಏನಂತ ಹೊರಡಿದೆ, ಚೆಕ್ ಅಂತ ಇದೆ. ಸೊ ಚೆಕ್ ಅಂತ ತಕ್ಷಣ ಏನಂತ ಬರೀಬೇಕು, ಬ್ಯಾಂಕ್ ಅಂತ ಬರೀರಿ. ಓಕೆನಾ. ಸೊ ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಚೆಕ್. ನೋಡಿ ಅಗೇನ್ ಇಲ್ಲಿ ಏನಾಗ್ತಾ ಇದೆ, ಎಕ್ಸ್ಪೆನ್ಸಸ್ ಅಲ್ವಾ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಪೇಡ್. ನೋಡಿ ಪೇಡ್ ಅಂತ ಬರ್ತಾ ಇದೆ. ಪೇಡ್ ಅಂತ ತಕ್ಷಣ ಏನು, ಎಲ್ಲಿ ಬರೀಬೇಕು ನಾವು, ಡೆಬಿಟ್ ಅಲ್ಲಿ ಬರೀಬೇಕು. ನೋಡಿ ಏನ್ ಪೇ ಮಾಡ್ತಾ ಇದೀವಿ ಇಲ್ಲಿ, ಟೆಲಿಫೋನ್ ಎಕ್ಸ್ಪೆನ್ಸಸ್. ಡೆಬಿಟ್ ಅಲ್ಲಿ ಏನಂತ ಬರೀಬೇಕು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಲ್ವಾ. ಡೆಬಿಟ್ ಟು ನೋಡಿ ಕ್ವಶನ್ ಏನಂತ ಹೊರಡಿದೆ, ಚೆಕ್ ಅಂತ ಇದೆ. ಚೆಕ್ ಅಂತ ಏನಂತ ಬರೀಬೇಕು, ಬ್ಯಾಂಕ್. ಅಮೌಂಟ್ ಏನಿದೆ ಅಮೌಂಟ್ ಬರೀರಿ.
then the last entry, that is paid salary rupees 4,500. ನೋಡಿ ಅಗೇನ್ ಪೇಡ್ ಅಂತ ಇದೆ. ನೋಡಿ ನಿಮಗೆ ಕ್ವಶನ್ ಏನಂತ ಇದೆ, ಪೇಡ್ ಅಂತ ಇದೆ. ಸೊ ಪೇಡ್ ಅಂತ ತಕ್ಷಣ ನೋಡಿ ಏನು ಸ್ಯಾಲ್ರಿ ಅಲ್ವಾ, ಏನ್ ಪೇ ಮಾಡ್ತಾ ಇದೀವಿ ಇಲ್ಲಿ, ಸ್ಯಾಲ್ರಿ ಪೇ ಮಾಡ್ತಾ ಇದೀವಿ. ಸೊ ಪೇಡ್ ಅಂತ ತಕ್ಷಣ ಅದನ್ನ ಡೆಬಿಟ್, ನೋಡಿ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಅಂತ ಬರೀತೀರಾ. ನಿನ್ನ ಕ್ವಶನ್ ಏನು ಇಲ್ಲ ಅಂದ್ರೆ ಟು ಕ್ಯಾಶ್ ಅಕೌಂಟ್. ಇನ್ ಕೇಸ್ ಇನ್ ಯುವರ್ ಕ್ವಶನ್ ಪೇಡ್ ಸ್ಯಾಲ್ರಿ ಬೈ ಚೆಕ್ ಅಂತ ಇದ್ರೆ ಇಲ್ಲೂ ನೀವೇನ್ ಬರೀಬಹುದಾಯ್ತು, ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬಹುದಾಯ್ತು. ಸೊ ನೋಡಿ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ಸೊ ಇಲ್ಲಿ ನೀವೆಲ್ಲ ಅಮೌಂಟ್ ಬರೆದಿರ್ತೀರಾ. ಸೊ ಲಾಸ್ಟ್ ಅಲ್ಲಿ ನೀವೇನಂತ ಮಾಡ್ಬೇಕು, ಟೋಟಲ್ ಅಂತ ಬರೀಬೇಕು. ಸೊ ಏನ್ ಡೆಬಿಟ್ ಕಾಲಮ್, ಏನ್ ಲಾಸ್ಟ್ ಪ್ರೈಸ್ ಅಲ್ಲಿ ಏನ್ ತೋರಿಸಿ ಎಲ್ಲಾ ಟೋಟಲ್ ಬರೀಬೇಕು ಡೆಬಿಟ್. ಸೇಮ್ ಅದೇ ತರ ಕ್ರೆಡಿಟ್. ಸೊ ಎರಡು ಏನಾಗಿರ್ಬೇಕು, ಅದು ಸೇಮ್ ಆಗಿರ್ಬೇಕು. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್ ಅಲ್ಲಿ ಜರ್ನಲ್ ಎಂಟ್ರಿನ ಯಾವ ತರ ಸಾಲ್ವ್ ಮಾಡಬಹುದು ಅಂತ ನಾನು ಒಂದು ಪ್ರಾಬ್ಲಮ್ ನಾನು ತೋರಿಸ್ಕೊಟ್ಟಿದ್ದೀನಿ ಸಣ್ಣ. ಸೊ ಹಾಗೆ ನಾನು ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಸೊ ಈ 9 ಈಸಿ ಸ್ಟೆಪ್ಸ್ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಜರ್ನಲ್ ಎಂಟ್ರಿನ ನೀವೇನ್ ಮಾಡ್ಬೋದು, ಆರಾಮಾಗಿ ಈಸಿಲಿ ಸ್ಕೋರ್ ಮಾಡ್ಬೋದು. ಓಕೆನಾ. ಥ್ಯಾಂಕ್ ಯು.